ಕಲಬುರಗಿಯಲ್ಲಿ ಬೈಕಿಗೆ ತಾರ್ ಜೀಪ್ ಡಿಕ್ಕಿ ಹೊಡೆದಿದೆ. ತಾರ್ ಗುದ್ದಿದ ರಭಸಕ್ಕೆ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾದಂತ ಹಿಟ್ ಅಂಡ್ ರನ್ ಕೇಸ್. ಕಲಬುರಗಿಯಲ್ಲಿ ಬೈಕಿಗೆ ತಾರ್ ಗುದ್ದಿರುವಂಥದ್ದು, ತಾರ್ ಗುದ್ದಿದಂತ ರಭಸಕ್ಕೆ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹಿಟ್ ಅಂಡ್ ರನ್ ಕೇಸ್. ಶಿವಲಿಂಗ ನಿಂಬರ್ಗಿ ಮೃತಪಟ್ಟಂತ ದುರ್ದೈವಿ. ಹಿಂಬದಿ ಸವಾರ ವಿಜಯ್ ಕುಮಾರ್ಗೆ ಗಂಭೀರವಾದಂತ ಗಾಯ ಆಗಿದೆ. ಕಣ್ಣೆದ್ರೆ ಅಪಘಾತ ನಡೆದರೂ ಕೂಡ ಹಾಗೆ ಹೋಗಿದ್ದಾರೆ ಜನ. ಮನುಷ್ಯತ್ವ ಅನ್ನೋದು ಸತ್ತೋಗಿದೆ. ಅವರಿಬ್ಬರಿಗೆ ಗಾಯ ಆಗಿದ್ದು, ಒಬ್ಬ ಸತ್ತೋಗಿದ್ ಮಾತ್ರ ಅಲ್ಲ, ಅಲ್ಲಿ ಮನುಷ್ಯತ್ವನೂ ಸತ್ತೋಗಿದೆ. ಹಿಂಗೆ ಆ ಸಿಸಿಟಿವಿ ದೃಶ್ಯಾವಳಿಯನ್ನ ತೋರಿಸ್ತೀವಿ, ನೋಡ್ಬೋದು. ಶಿವಲಿಂಗ ನಿಂಬರ್ಗಿ ಮೃತಪಟ್ಟಂತ ವ್ಯಕ್ತಿ ನಿಮ್ಗೆ ತೋರಿಸ್ತಾ ಇದೆ ನೋಡಿ ದೃಶ್ಯಾವಳಿಯಲ್ಲಿ. ಒಂದ್ ಸೈಡ್ ರೋಡಲ್ಲಿ ಈ ಕಡೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದಾರೋ ಅಥವಾ ಎಲ್ಲಿಗೆ ಹೋಗ್ತಾ ಇದಾರೋ ಗೊತ್ತಿಲ್ಲ. ಗುದ್ದಿದೆ ತಾರು, ತುಂಬಾ ಸ್ಪೀಡಲ್ಲಿ ಬಂದು ಗುದ್ದಿರುವಂಥದ್ದು. ಹಿಂದ್ಗಡೆ ಕೂತಿದ್ದಂಥವನಿಗೆ ಗಂಭೀರ ಗಾಯ ಆಗಿದೆ. ಗಾಡಿ ಓಡಿಸ್ತಾ ಇದ್ದಂಥವನು ಸಾವನ್ನಪ್ಪಿದ್ದಾನೆ. 4:15 ನಡೆದಿರುವಂತ ಒಂದು ದುರ್ಘಟನೆ ಇದು. ಟ್ಯೂಸ್ಡೇ ಅಂದ್ರೆ ನಿನ್ನೆ ಆಗಿರುವಂತ ಘಟನೆ. ತಾರಲ್ಲಿ ತುಂಬಾ ಸ್ಪೀಡಲ್ಲಿ ಬಂದು ಗುದ್ದಿದ್ದಾನೆ. ಅವನೇನು ಕುಡ್ದು ಓಡಿಸ್ತಾ ಇದ್ನ, ಮೈ ಮೇಲೆ ಪ್ರಜ್ಞೆ ಇತ್ತಾ ಇಲ್ವಾ ನೋಡಿ. ಅಲ್ಲಿ ಹಿಟ್ ಅಂಡ್ ರನ್ ಕೇಸು. ಅದಾದ್ಮೇಲೆ ಆ ಗಾಡಿಯವನು ನಿಲ್ಸಿಲ್ಲ, ತಾರವನು ಗುದ್ದಿಸ್ಕೊಂಡು ಹೋಗಿದ್ದಾನೆ. ಆದ್ರೆ ಅಲ್ಲಿದ್ದಂತ ಜನ ಅವರನ್ನ ಬದುಕಿಸುವಂತ ಪ್ರಯತ್ನ ಆಗ್ಲಿ, ಏನಾಯ್ತು ಅನ್ನುವಂಥದ್ದನ್ನ ನೋಡುವಂಥದ್ದಾಗ್ಲಿ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಒಂದು ಜೀವ ಹೋಯ್ತು, ಮತ್ತೊಂದು ಜೀವ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದೆ. ಕಲಬುರಗಿಯಲ್ಲಿ ನಡೆದಿರುವಂತ ಒಂದು ಘಟನೆ. ಸಾವನ್ನಪ್ಪಿದಂತ ವ್ಯಕ್ತಿ ಶಿವಲಿಂಗ ಅಂತ ಆತನ ಹೆಸರು. ಆ ಕಾರ್ ಯಾವುದು, ಯಾರ್ದು ಅದು, ನಂಬರ್ ಏನು, ಹಿಟ್ ಅಂಡ್ ರನ್ ಮಾಡಿದಂಥವ್ನು ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅವನೇನು ಕುಡ್ದು ಓಡಿಸ್ತಾ ಇದ್ನ, ಗಾಂಜಾ ಮತ್ತಲ್ಲಿ ಓಡಿಸ್ತಾ ಇದ್ನ, ಮೈ ಮೇಲೆ ಪ್ರಜ್ಞೆ ಇರ್ಲಿಲ್ವಾ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ನಿನ್ನೆ 4:15 ನಡೆದಿರುವಂಥದ್ದು ಆ ಸಿಸಿಟಿವಿ ದೃಶ್ಯಾವಳಿದ ಟೈಮಿಂಗ್ಸ್ ಅಲ್ಲಿ ನೋಡ್ತಾ ಇದ್ವಿ. ಹೇಗಾಗಿದ್ದು ಈ ಘಟನೆ? ಅಂದ್ರೆ ಅವನೇನು ಕುಡ್ದು ಓಡಿಸ್ತಾ ಇದ್ನ, ಯಾರು ಅಂತ ಗೊತ್ತಾಯ್ತಾ? ಕಾರು ನಂಬರ್ ಪ್ಲೇಟ್ ಎಲ್ಲ ಟ್ರೇಸ್ ಔಟ್ ಆಯ್ತಾ? ಏನ್ ಮಾಹಿತಿ ಸಿಗ್ತಾ ಇದೆ? ಮತ್ತೆ ಬದುಕಿಸುವಂತ ಪ್ರಯತ್ನನೂ ಕೂಡ ಮಾಡಿಲ್ಲ ಅಲ್ಲಿದ್ದಂತ ಜನ. ಮನುಷ್ಯತ್ವ ಅನ್ನೋದೇ ಸತ್ತೋಗಿದೆ ಅನ್ನುವಂಥದ್ರ ಬಗ್ಗೆನೂ ಮಾಹಿತಿ ಸಿಗ್ತಾ ಇತ್ತಲ್ಲ? ಹೌದು ಪೃಥ್ವಿ, ಏನಂತಂದ್ರೆ ಕಲಬುರಗಿಯ ಹೊರವಲಯದಲ್ಲಿರುವಂತಹ ಏನು ಚರಣ ತಿರುಗಿಸಿದೆ. ಇಲ್ಲಿ ಏನಂತಂದ್ರೆ ಥಾರ್ ವಾಹನ ಅತಿ ವೇಗವಾಗಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಆತನನ್ನ ಹಿಟ್ ಅಂಡ್ ರನ್ ಮಾಡ್ಕೊಂಡು ಓಡಿ ಹೋಗಿದ್ದಾನೆ. ಕಲಬುರಗಿ ವಿಜಯ್ ಕುಮಾರ್ ಅನ್ನೋರು ಏನು 29 ವರ್ಷ ನಿಂಬರ್ಗ ಗ್ರಾಮದವರು. ಇವರು ಏನಂತಂದ್ರೆ ಬೈಕ್ ಮೇಲೆ ಬರ್ತಾ ಇದ್ರು. ಬರುವಂತ ಸಂದರ್ಭದಲ್ಲಿ ಇವರಿಗೆ ಹಿಂಬದಿಯಿಂದ ಆ ಥಾರ್ ಕಾರ್ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ, ಆದ್ರೆ ಅವರನ್ನ ಡಿಕ್ಕಿ ಹೊಡೆದ ರಭಸಲ್ಲಿ ಅದೇ ರೀತಿ ಮುಂದೆ ಅದೇ ಸ್ಪೀಡ್ ಅಲ್ಲಿ ಥಾರ್ ಕಾರ್ ತೆಗೆದುಕೊಂಡು ಹೋಗಿರುವಂತದ್ದು. ಈತ ಏನು ಥಾರ್ ಕಾರ್ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲಿ ಬಿದ್ದಂತ ಏನು ಶಂಭುಲಿಂಗ್ ಇದ್ದಾರೆ, ಶಂಭುಲಿಂಗ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ. ಇನ್ನೋರ್ವ ಹಿಂಬದಿಯಲ್ಲಿ ಕೂತಂತ ಸವಾರ ವಿಜಯ್ ಕುಮಾರ್ ಅನ್ನೋರಿಗೆ ಸಣ್ಣ ಪುಟ್ಟ ಗಾಯ ಆಗಿತ್ತು. ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಆದ್ರೆ ಒಂದು ವಿಚಾರ ಏನಂತಂದ್ರೆ, ಆ ಥಾರ್ ಕಾರ್ ಏನು ಬೈಕ್ಗೆ ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಆತ ಬಿದ್ದಂತ ಕೆಳಗಡೆ ಬೀಳ್ತಾರೆ. ಅಷ್ಟು ರಭಸದಲ್ಲಿ ಬಂದು ಬಿದ್ದಂತ ಸಂದರ್ಭದಲ್ಲಿ ಅವರಿಗೆ ಬದುಕುಳಿಸೋದಾಗ್ಲಿ, ಅವ್ರಿಗೆ ಏನಾಗಿದೆ ಅಂತ ನೋಡ್ಕೊಳ್ಳೋದು ಅಷ್ಟು ಏನು ಸೌಜನ್ಯತೆ ಕೂಡ ಇವತ್ತು ಥಾರ್ಗೆ ಇರ್ಲಿಲ್ಲ. ಆ ಕಾರಿಗೆ ಸೀದಾ ಬೈಕ್ಗೆ ಡಿಕ್ಕಿ ಹೊಡ್ಕೊಂಡು ಹಾಗೆ ಹೋಗಿರುವಂತದ್ದು. ಸದ್ಯ ಪ್ರಕರಣ ದಾಖಲಿಸಿಕೊಂಡ್ರು ಏನು ಟ್ರಾಫಿಕ್ 1 ಪೊಲೀಸರಿಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಥಾರ್ ಚಾಲಕ ಯಾರು ಚಾಲನೆ ಮಾಡ್ಕೊಂಡ್ ಬರ್ತಾ ಇದ್ರು, ಇವ್ರು ಕುಡ್ಕೊಂಡು ಏನಾದ್ರು ಚಾಲನೆ ಮಾಡ್ತಾ ಇದ್ರೆ ಅಥವಾ ಅತಿ ವೇಗವಾಗಿ ನಿರ್ಲಕ್ಷ್ಯತನದಿಂದ ಈ ಒಂದು ಘಟನೆ ನಡೆದ್ರ ಬಗ್ಗೆ ಈಗ ತನಿಖೆ ನಡೆಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.